ಮಹದಾಯಿ ಯೋಜನೆಯನ್ನು ಜುಲೈ 21ರ ಒಳಗೆ ಜಾರಿಗೊಳಿಸಬೇಕು. ರೈತರಿಂದ ಸರ್ಕಾರಗಳಿಗೆ ಎಚ್ಚರಿಕೆ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಮ್ಗುಡಿ. ಧಾರವಾಡ ನಗರದಲ್ಲಿ ರೈತ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳಿಂದ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಶೀಘ್ರವಾಗಿ ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮತ್ತು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರಿ ಜನಸಂಖ್ಯೆಯಲ್ಲಿ ಸೇರಿದಂತ ಈ ಪ್ರತಿಭಟನೆಯು ನಗರದ ಪ್ರಮುಖ ಬೀದಿಗಳಾದ ವಿವೇಕಾನಂದ ವೃತ್ತ, ಜುಬ್ಲಿ ಸರ್ಕಲ್, ಕೋರ್ಟ್ ಸರ್ಕಲ್ ಬೀದಿ ಹಿಡಿದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಖ್ಯ ದ್ವಾರದವರೆಗೆ ತೆರಳಿ ಸರ್ಕಾರ ಮತ್ತು ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದಂತ ಬೆಳಗಾವಿ ಪರಿಸರವಾದಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಮಹಾಸಂಘ, ರೈತ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕರ ಪರ ಸಂಘಟನೆಗಳು, ಒಟ್ಟು ಹಲವಾರು ಸಂಘಟನೆಗಳು ಹಾಗೂ ರೈತ ನಾಗರಿಕರು, ರೈತ ಮುಖಂಡರು ಉಪಸ್ಥಿತರಿದ್ದರು. ರೈತರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಹಾಗೂ ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಹಲವಾರು ಪ್ರಗತಿಪರ ಸಂಘಟನೆಗಳು, ಭ್ರಷ್ಟಾಚಾರ ನಿರ್ಮೂಲ ಸಂಘ, ವಕೀಲರ ಸಂಘ, ಈರುಳ್ಳಿ ಬೆಳೆಗಾರರ ಸಂಘ, ಮಹಿಳಾ ಸಂಘಟನೆಗಳು, ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಏನ್ ಮೊನ್ನೆ ಬೆಳಗಾವಿಯಲ್ಲಿ ಮಹದಾಯಿ ಯೋಜನೆಯನ್ನು ವಿರೋಧ ಮಾಡಿದ್ದಾರೆ, ಅದನ್ನು ಬಹಳ ಉಗ್ರವಾಗಿ ಖಂಡನೆ ಮಾಡೋದ್ರ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕೂಡಲೇ ಆ ಯೋಜನೆಯನ್ನ ವಿಳಂಬ ಮಾಡದ ಜಾರಿಗೆ ತರಬೇಕು ಅನ್ನುವಂತ ಒತ್ತಾಯವನ್ನ ಎಲ್ಲ 4 ಜಿಲ್ಲೆಯ ಎಲ್ಲ ಮುಖಂಡರು ಕೂಡಿ ಇವತ್ತು ಒತ್ತಾಯಪಡಿಸಿದ್ದೇವೆ. ಇದಿನ್ನು ಮುಂದೆ ವಿಳಂಬ ಆಗಬಾರ್ದು. ನೀವು ಎಷ್ಟು ವಿಳಂಬ ಮಾಡ್ತೀರಿ ಅಷ್ಟು ಹಲವಾರು ಅವಾಂತರಕ್ಕೆ ಕಾರಣ ಆಗಿ ಯೋಜನೆ ನೆನೆಗುದಿಗೆ ಬೀಳ್ತೈತಿ. ಯಾಕಂದ್ರೆ ನಾವು ಇವತ್ತು ಇದಕ್ಕೆ 4 ದಶಕಗಳಿಂದ ಹೋರಾಟ ಮಾಡಿ ಕೋರ್ಟ್ ಕೇಸ್ ಹಾಕೊಂಡು ಎಲ್ಲ ಮಾಡಿದ್ರು ಕೂಡ ನೀವು ಇನ್ನೂವರೆಗೂ ಅದನ್ನ ಬೇರೆ ಬೇರೆ ರೀತಿಯೊಳಗ ರಾಜಕೀಕರಣ ಮಾಡೋದು ಸರಿ ಕಾಣೋದಿಲ್ಲ. ನಿಮ್ಗೆ ಆಯ್ಕೆ ಮಾಡಿರ್ತಕ್ಕಂಥ ಜನಗಳ ಬೇಡಿಕೆಯನ್ನ ಒಮ್ಮೆರು ಆಲಿಸ್ರಿ. ನಿಮಗೆ ಮನವಿ ಕೊಟ್ಟಿರುವಂತ ಸಾಕಷ್ಟು ಬರ ಕೊಟ್ಟೇವೆ, ಇನ್ಮೇಲೆ ಮನವಿ ಕೊಡೋದಿಲ್ಲ. ಅದಕ್ಕೆ ಇವತ್ತು ಸೇರಿರ್ತಕ್ಕಂಥವ್ರಲ್ಲೂ ಒಂದು ನಿರ್ಧಾರ ಮಾಡಿರ್ತೀವಿ. ಏನ್ ನಿರ್ಧಾರಪ್ಪ ಅಂದ್ರೆ ಜುಲೈ 21ರ ಮಟ್ಟನ ಅವ್ರಿಗೆ ಗಡುವು ಕೊಡೋಣ. ಜುಲೈ 21 ರೈತ ಹುತಾತ್ಮ ದಿನಾಚರಣೆಯನ್ನ ನರಗುಂದ ನವಲಗುಂದದಲ್ಲಿ ಬರೀ ಸಾಂಕೇತಿಕವಾಗಿ ಮಾಲಾರ್ಪಣೆ ಮಾಡೋದು, ಅದನ್ನ ಅಷ್ಟರೊಳಗೆ ಅವರ ಒಳ್ಳೆ ರೀತಿಯೊಳಗೆ ಅದನ್ನ ನೆರವೇರಿಸಿಕೊಟ್ರ ಅವ್ರನ್ನ ಸ್ವಾಗತನೂ ಮಾಡ್ತೇವೆ, ಅವ್ರಿಗೆ ವಿಜಯೋತ್ಸವನೂ ಮಾಡ್ತೇವೆ. ಮಾಡದೇ ಇದ್ರ ನಾವು ಆ ಒಂದು ಕಾರ್ಯಕ್ರಮವನ್ನ ಈ ಭಾಗದ MP ಅವ್ರ ಮನೆ ಮುಂದೆ, ಈ ಕೇಂದ್ರ ಸಚಿವರ ಮನೆ ಮುಂದೆ ಮಾಡ್ಬೇಕಾಗತ್ತೆ ಅನ್ನುವಂಥದ್ದನ್ನ ನಿರ್ಣಯ ಕೈಗೊಳ್ಳಾಗೈತಿ. ಅದರ ಪ್ರಕಾರ ಎಲ್ಲ ರೈತರು ಇವತ್ತು ಒಕ್ಕೂರಿನಿಂದ ಅನುಮತಿ ನೀಡಿದ್ದಾರೆ. ಜುಲೈ 21 ಗಡುವು. ನಾನು ಶ್ರೀಮತಿ ಮಾಣಿಕ್ಯ ಚಿಲ್ಲೂರ್ ಕೃಷಿಕ ಸಮಾಜ ನವದೆಹಲಿ ರಾಜ್ಯಾಧ್ಯಕ್ಷರು. ಇವತ್ತೇನು ನಾವು ಹೋರಾಟ ಮಹದಾಯಿ ಮತ್ತು ಕಳಸಾ ಬಂಡೂರಿ ಹೋರಾಟಗಾರೆಲ್ಲ ಇವತ್ತು 4 ಜಿಲ್ಲೆ 13 ತಾಲೂಕಿನವ್ರು ಏನ್ ಸೇರ್ಕೊಂಡಿದ್ದೇವಲ್ಲ, ಇವತ್ತು ಏನ್ ಹೇಳಲ್ಲ ಅಂದ್ರೆ ಬರೀ 23 ಫೂಟ್ ಇರ್ತಕ್ಕಂಥ ಡೆವಲಪ್ಮೆಂಟ್ ಮಾಡಕ್ ಆಗಲ್ಲ ಅಂತ ಕೇಂದ್ರ ಸರ್ಕಾರ. ನಾ 10 ವರ್ಷ ಬಂದೆ, 15 ವರ್ಷ ಬಂದೆ. ಇವತ್ತು ಯಾರೋ ಹುತಾತ್ಮರಾದ್ರೆ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ರೈತರು ಹುತಾತ್ಮರಾಗಿ 4-5 ದಶಕ ಕಳೆದ್ರು ಕೂಡ ಇವತ್ತು ರೈತರ ಹುತಾತ್ಮರಿಗೆ ಏನು ಬೆಲೆ ಕೊಡ್ತೀರಿ? ನಿಮ್ ಮನ್ಯಾಗ ಏನ್ ಊಟ ಮಾಡ್ತೀರಿ? ನಾಚಿ ಆಗ್ಬೇಕು ನಿಮ್ ಜನ್ಮಕ್ಕ. ರೈತ ಬೆಳೆದ ಅನ್ನ ಉಣ್ಣಾಕ್ ಬೇಕು. ರೈತರಿಗೆ ಭೂಮಿ ಬೆಳೆದಕ್ಕ, ನೀರಾವರಿ ಮಾಡೋದಕ್ಕ, ದನ ಕರುಗಳು ಕುಡಿದಕ್ ನೀರ್ ಕೊಡಂಗಿಲ್ಲ ಅಂದ್ರ ನಾವು ಹೆಣ್ಮಕ್ಳು ಇನ್ ಮೇಲೆ ಸೀರೆ ಗಚ್ಚಿ ಹಾಕೊಂಡ್ ಹೋಗಿ ನಾವು 23 ಫೂಟ್ ನಾವ ಗುದ್ಲಿ ಸಲ್ಕಿ ತಗೊಂಡ್ ಜುಲೈ 21ರ ತಾರೀಕಿಗೆ ಗಡುವು ಕೊಡ್ತೇವಿ. ಮಾಡದೇ ಇದ್ರ ನಾವು ಗುದ್ಲಿ ಸಲ್ಕಿ ತಗೊಂಡ್ ಹೋಗಿ ಎಬ್ಬತೇವ ಅನ್ನೋದನ್ನ ಕೇಂದ್ರ ಸರ್ಕಾರಕ್ಕ ನಾವು ಇದನ್ನ ಕೊಡ್ತೇವೆ, ನಾವು ಎಚ್ಚರಿಕೆ ಕೊಡ್ತೀವಿ. ಅದ್ರ ಜೊತೆಗೆ ಏನು ಪರಿಸರವಾದಿಗಳ ಏನು ವಿರೋಧ ಮಾಡಿದ್ರಲ್ಲ ಮೊನ್ನೆ 2ನೇ ತಾರೀಕು, ಅವರಿಗೆ ನಾಚಿಗೆ ಮಾನ ಮರ್ಯಾದೆ ಇದ್ರ ನೀರಿದ್ರ ನಿಮಗ ಪರಿಸರ ಬೆಳಿತೈತಿ, ಗಿಡ ಮರ ಬೆಳೆಸಕ್ ಸಾಧ್ಯ. ನೀರೇ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ ಐತಿ ಅನ್ನೋದನ್ನ ಈ ವಾಹಿನಿ ಮುಖಾಂತರ ಹೇಳ್ತೀನಿ. ದಯವಿಟ್ಟು ಕೇಂದ್ರ
ಸರ್ಕಾರದವರು ಇದನ್ನ ಎಚ್ಚೆತ್ತುಕೊಂಡು ಮಾಡದ ಹೋದ್ರ ನೀವು ಧಾರವಾಡ ಜಿಲ್ಲೆದಾಗ ಇನ್ನ ನಿಮ್ಮ ಗಡಿಪಾರ ನಾವು ಮಾಡ್ತೇವೆ ಹೆಣ್ಮಕ್ಳು ಅನ್ನೋದನ್ನ ಈಗ ವಾಹಿನಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ಮಹದಾಯಿ ಜಾರಿಗೋಸ್ಕರ ಇವತ್ತು ಯಾಕೆ ದೊಡ್ಡ ಈ ಹೋರಾಟಪ್ಪ ಅಂತಂದ್ರೆ ಈಗ ಕಳೆದ ಇದೇ ತಿಂಗಳ 2ನೇ ತಾರೀಕಿಗೆ ಡೋಂಗಿ ಪರಿಸರವಾದಿಗಳು ಯಾಕಪ್ಪ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದ್ರ, ನಾನು ಕೂಡ ಈ ಮಹದಾಯಿ ಹುಟ್ಟಿದ ತಾಲೂಕಿನವನ, ಖಾನಾಪುರ ತಾಲೂಕಿನಿಂದ ನಾನು ಬಂದಿದ್ದೇನೆ. ಇವತ್ತು ತಮ್ಮನ್ನು ಮಾಧ್ಯಮ ಮುಖಾಂತರ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೂ ಕೂಡ ಕಾಡು ನಾಶ ಆಗತ್ತಿಲ್ಲ, ಯಾವುದೂ ಕೂಡ ಪರಿಸರ ನಾಶ ಆಗತ್ತಿಲ್ಲ. ಯಾಕಂದ್ರೆ ನಾನು ಖುದ್ದು ಅದೇ ಜಾಗದೊಳಗನ ಅಭಯಾರಣ್ಯದೊಳಗನೆ ನಾನು ಜೀವನ ಮಾಡ್ತಾ ಇರುವಂತ ವ್ಯಕ್ತಿ. ಯಾವುದೂ ಕೂಡ ಏನೂ ಇಲ್ಲ. ಇದು ಏನಾಗಿದೆ ಅಂತಂದ್ರೆ ಗೋವಾ ಸರ್ಕಾರದ ಜೊತೆ ಶಾಮೀಲಾಗಿ ಗೋವಾ ಸರ್ಕಾರದಿಂದ ದುಡ್ಡು ತಿಂದ ಇವತ್ತಿ ಡೋಂಗಿ ಪರಿಸರವಾದಿಗಳು ಇದನ್ನ ತಡೆಯಾಜ್ಞೆ ಮಾಡ್ರಂತೆ ಕಾಸ ಏನ್ ಹೇಳಿದಾರಲ್ಲ, ಇದು ಕಾನೂನು ಬಾಹಿರವಾಗೈತಿ, ಇದು ಅಸಿಂಧುವಾಗೈತಿ. ನಾನು ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಈ ಕೂಡಲೇ ಈ ಡೋಂಗಿ ಪರಿಸರವಾದಿಗಳನ್ನ ಕೂಡಲೇ ಬಂಧಿಸ್ಬೇಕು ಇವತ್ತು. ಯಾಕಪ್ಪ ಅಂದ್ರೆ ಅವ್ರು ಒಬ್ಬರ ದ್ರೋಹಿಗಳವ್ರು. ನೋಡ್ರಿ, ಒಂದ್ ವಿಚಾರ ಹೇಳ್ತೀನಿ. ಪರಿಸರವಾದ ಅಂತ ಕಾಸಿ ಇವ್ರು ಹೇಳ್ತಾ ಇದಾರ. ನಾಡಿನೊಳಗ ಜೀವಿಗಳು ಅಂದ್ರೆ ಮನುಷ್ಯರ ಕುಡಿಯಾಕ ನೀರು ಸಿಗದ ನವಲಗುಂದ, ನರಗುಂದ, ಇನ್ನು ಆಮೇಲೆ ನಮ್ಮ ಬೆಳಗಾವಿ ಜಿಲ್ಲೆ 5 ತಾಲೂಕು, ಹಲವಾರು ತಾಲೂಕುಗಳು, ಜಿಲ್ಲೆಗಳಿಗೆ ನೀರು ಉಣಿಸುವಂತ ಈ ಒಂದು ನದಿ ಇವತ್ತು ಬತ್ತಿ ಹೋಗತೈತಿ. ಆ ಮಹದಾಯಿ ಜೋಡಣೆ ಮಾಡಿದ್ರ ಎಲ್ಲರೂ ಕೂಡ ಇಲ್ಲಿ ಜೀವಿ ಉಳಿತಾವ, ಅಲ್ಲೂ ಕೂಡ ಪರಿಸರದೊಳಗನು ಕೂಡ ವನ್ಯ ಜೀವಿಗಳು ಉಳಿತಾವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತ ಸರ್ಕಾರಕ್ಕೆ ನೇರವಾಗಿ ಹೇಳೋದು ಏನಪ್ಪಾ ಅಂದ್ರ, ಜುಲೈ 21 ಒಳಗೆ ನಾವು ಗಡುವು ನೀಡಿದ್ದೇವೆ. ಆ ಜುಲೈ 21 ಒಳಗ ಶೀಘ್ರವಾಗಿ ಇದನ್ನ ಕಾರ್ಯಗತ ಮಾಡ್ಬೇಕಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಬಸನಗೌಡ ಪಾಟೀಲ, ಕರ್ನಾಟಕ ರಾಜ್ಯ ರೈತ ಸಂಘ ಮಹಾಸಂಘ ಒಕ್ಕೂಟದ ಕಾರ್ಯಾಧ್ಯಕ್ಷ.